ಮೇನಲ್ಲಿ ಏನು ವೇಮಗಲ್ ನರಸಾಪುರ ಯೋಜನಾ ಪ್ರಾಧಿಕಾರ ಮಾಡಬೇಕಂತ ಶಾಸಕರು ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ. ಆ ಪತ್ರ ಬರೆದ ನಂತರ ಅದಕ್ಕೆ ಆದಂಥ ದಾಖಲಾತಿಗಳನ್ನೆಲ್ಲ ಪಡೆದುಕೊಂಡು ಅದನ್ನೆಲ್ಲ ಪ್ರೋಸೆಸ್ ಆಗಿ ಕಳೆದ ಮೇನಲ್ಲಿ ಸರ್ಕಾರದಿಂದ ಪ್ರಾಧಿಕಾರಕ್ಕೆ ಆದೇಶ ಆಗುತ್ತೆ. ಆ ಪ್ರಾಧಿಕಾರಕ್ಕೆ ಆದೇಶ ಆದ ನಂತರ ಎರಡು ತಿಂಗಳ ನಂತರ ಕಮಿಟಿ ರಚನೆ ಆಗುತ್ತೆ. ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಹಾಗೂ ಸುದರ್ಶನ್ ಸಾಹೇಬರು, ನಜೀರ್ ಅಹಮದ್ ಸಾಹೇಬ್, ಕೃಷ್ಣ ಬೈರೇಗೌಡ ಸಾಹೇಬರು ಅವರೆಲ್ಲ ಸಹಕಾರದಿಂದ ನನ್ನ ಅಧ್ಯಕ್ಷರಾಗಿ ನೇಮಕ ಮಾಡಿರ್ತಾರೆ. ನಮ್ಮ ನಾಗಣ್ಣವ್ರನ್ನ ನಿರ್ದೇಶಕರಾಗಿ, ಗೌರಪ್ಪನವ್ರನ್ನ ನಿರ್ದೇಶಕರಾಗಿ, ನಮ್ಮ ರಾಮಚಂದ್ರ ಕುಮಾರಣ್ಣವ್ರನ್ನ ನಿರ್ದೇಶಕರಾಗಿ ಆಯ್ಕೆ ಮಾಡಿರ್ತಾರೆ. ಈ ಒಂದು ಪ್ರಾಧಿಕಾರದಲ್ಲಿ ಒಬ್ಬರು ಅಧ್ಯಕ್ಷರು 3 ಜನ ಸದಸ್ಯರಿರ್ತಾರೆ. ಇದು ನಾಳೆಯಿಂದ ಅಧಿಕೃತ 2 ತಿಂಗಳ ಮೊದಲೇ ಕಚೇರಿ ಪ್ರಾರಂಭ ಆಗಿತ್ತು. ಆದರೆ ಒಳಗಡೆ ಸ್ವಲ್ಪ ಕೆಲಸ ಮಾಡೋದ್ರಿಂದ ತಡವಾಗಿ ಇಲ್ಲಿ ಕಚೇರಿ ತೆರೀತಾ ಇರಲಿಲ್ಲ. ಏನೇ ಕೆಲಸ ಇದ್ರು ಕೋಲಾರ ಟೌನ್ ಪ್ಲಾನಿಂಗ್ ಅಲ್ಲಿ ಹೋಗಿ ಅಲ್ಲಿಂದನೇ ಅವ್ರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ನಮಗೆ ಈಗ ಒಂದು ಕೋಲಾರ ಟೌನ್ ಪ್ಲಾನಿಂಗ್ ಅಸಿಸ್ಟೆಂಟ್ ಡೈರೆಕ್ಟರ್ ಆದಂಥ ವಿಶ್ವನಾಥ್ ಅವ್ರನ್ನ ಇಲ್ಲಿ ಡೆಪ್ಯುಟೇಷನ್ ಮಾಡಿದ್ದಾರೆ. ಏನೋ ಸದಸ್ಯ ಕಾರ್ಯದರ್ಶಿಯಾಗಿ ಡೆಪ್ಯುಟೇಷನ್ ಮಾಡಿದ್ದಾರೆ. ನಮ್ಗೆ 7 ರಿಂದ 8 ಜನ ಸಿಬ್ಬಂದಿ ಬೇಕಿದೆ. ಅದನ್ನ ಸರ್ಕಾರಕ್ಕೆ ನಾವು ಪತ್ರ ಬರೆದಿದ್ದೀವಿ. ಆದಷ್ಟು ಬೇಗ ಸರ್ಕಾರದಿಂದ ನಮ್ಗೆ 7 ರಿಂದ 8 ಜನ ಸಿಬ್ಬಂದಿ ಕೊಡ್ತಾರೆ. ನಾಳೆಯಿಂದ ಅಧಿಕೃತವಾಗಿ ಕಚೇರಿ ಪ್ರಾರಂಭ ಆಗುತ್ತೆ. ಈಗ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿಗೆ ಬದಲಾವಣೆ. ಹೌದು, ಸೋರ್ಸ್ಗಳು ಇನ್ನೂ ಇಲ್ಲ. ಹೌದು, ಸವಾಲುಗಳು ಜಾಸ್ತಿ ಇದೆ. ಹೌದು. ಈಗ ಪಟ್ಟಣ ಪಂಚಾಯತಿಯಿಂದ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿಗೆ ಬಂದಿರೋದು 2 ಗ್ರಾಮ ಪಂಚಾಯತಿ ಮಾತ್ರ. ನಮ್ಮ ವ್ಯಾಪ್ತಿಗೆ ಬರೋದು 15 ಗ್ರಾಮ ಪಂಚಾಯತಿ. ಯೋಜನಾ ಪ್ರಾಧಿಕಾರಕ್ಕೆ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಇದು ಪಟ್ಟಣ ಪಂಚಾಯತಿಗೆ ಮಾತ್ರ ಸೀಮಿತನ ಅಂತ. ಇದು ಪಟ್ಟಣ ಪಂಚಾಯತಿಗೆ ಸೀಮಿತ ಅಲ್ಲ. ವೇಮಗಲ್ ಹೋಬಳಿ, ನರಸಾಪುರ ಹೋಬಳಿ, ಒಕ್ಲೇರಿ ಹೋಬಳಿಯ ಮುದವತ್ತಿ ಪಂಚಾಯತಿ ಬಿಟ್ಟು 113 ಹಳ್ಳಿ ಈ ಪ್ರಾಧಿಕಾರದಲ್ಲಿ ಒಳಗೊಂಡಿರ್ತದೆ. ಒಟ್ಟು 65,000 ಎಕರೆ ಈ ಪ್ರಾಧಿಕಾರ ವ್ಯಾಪ್ತಿಗೆ ಬರ್ತದೆ. ಇದು ಈ ಕಚೇರಿ ಮಾಡಿದಂಥದ್ದು, ಪ್ರಾಧಿಕಾರ ರಚನೆ ಮಾಡಿದಂಥದ್ದು ಸರ್ಕಾರದ ಉದ್ದೇಶ ಏನಂದ್ರೆ, ಇಲ್ಲಿ ಏನು ಡೆವಲಪ್ಮೆಂಟ್ ಹೆಚ್ಚಾಗಿ ಆಗ್ತಿದೆ, ಬೆಂಗಳೂರು ಹತ್ತಿರದಲ್ಲಿರುವಂಥ ನರಸಾಪುರ ಆಗ್ಬೋದು, ವೇಮಗಲ್ ಆಗ್ಬೋದು, ಏನು ಡೆವಲಪ್ಮೆಂಟ್ ಅತಿ ವೇಗವಾಗಿ ಬೆಳೀತಿದೆಯೋ ಆ ಡೆವಲಪ್ಮೆಂಟ್ ಏನು ವೇಗವಾಗಿ ಆಗ್ತಾ ಇದೆಯೋ ಅದು ಕ್ರಮಬದ್ಧವಾಗಲಿ, ಕ್ರಮಬದ್ಧವಾದಂಥ ಬಡಾವಣೆಗಳಾಗಲಿ ಅಂತೇಳಿ ಸರ್ಕಾರದಿಂದ ಆಗಿರೋದು. ಇದಾದ ನಂತರ ಯಾವುದೇ ಬಿಲ್ಡಿಂಗ್ ಪ್ಲಾನ್ ಬೇಕಾದ್ರೂ ನಮ್ಮ ಕಚೇರಿಯಿಂದಾನೇ ಅಪ್ರೂವಲ್ ತಗೋಬೇಕಾಗ್ತದೆ. ಅದು ಕೂಡ ಕ್ರಮಬದ್ಧವಾಗಿ ಬಿಲ್ಡಿಂಗ್ ಏನಂತ ಗೌರ್ಮೆಂಟ್ ನಾರ್ಮ್ಸ್ ಇದೆ ಅದ್ರ ಪ್ರಕಾರ ಅಪ್ರೂವಲ್ ಕೊಡ್ತೀವಿ. ಇದಾದ ನಂತರ ನಾವು ಮಹಾಯೋಜನೆಯನ್ನು ತಯಾರು ಮಾಡ್ತೀವಿ, ಮಾಸ್ಟರ್ ಪ್ಲಾನ್ ತಯಾರು ಮಾಡ್ತೀವಿ. 65,000 ಎಕರೆ 65,000 ಎಕರೆಯಲ್ಲಿ ಮಾಸ್ಟರ್ ಪ್ಲಾನ್ ತಯಾರು ಮಾಡೋದು ಏನಂದ್ರೆ, ನಾವು ಅದರಲ್ಲಿ ಗ್ರೀನ್ ಝೋನ್ ಅಂತ ಅಗ್ರಿಕಲ್ಚರ್ಗೆ ರಿಸರ್ವ್ ಮಾಡಕ್ತೀರಿ, ಯೆಲ್ಲೋ ಝೋನ್ ಅಂತೇಳಿ ಡೆವಲಪ್ಮೆಂಟ್ ಪ್ರೋಸೆಸ್ಗೆ ರಿಸರ್ವ್ ಮಾಡಕ್ತೀರಿ, ರೆಡ್ ಝೋನ್ ಅಂತೇಳಿ ಏನೋ ಪಬ್ಲಿಕ್ ಅಂಡ್ ಸೆಮಿ ಪಬ್ಲಿಕ್ ಪರ್ಪಸ್ಗೆ ಏನು ಬೇಕೋ ಅದನ್ನ ಯೆಲ್ಲೋ ಝೋನ್ ಅಂತ, ರೆಡ್ ಝೋನ್ ಅಂತ ಮಾಡಕ್ತೀರಿ. ಒಂದಷ್ಟನ್ನ ಕಮರ್ಷಿಯಲ್ ಆಗಿ ಮಾಡ್ತೀವಿ. ಇದನ್ನೆಲ್ಲ ಮಹಾಯೋಜನೆ ತಯಾರು ಮಾಡಲಿಕ್ಕೆ ಈಗಾಗಲೇ ನಾವು ನೆಕ್ಸ್ಟ್ ಮೀಟಿಂಗ್ನಲ್ಲಿ ತೀರ್ಮಾನ ತಗೊಂಡು ಟೆಂಡರ್ ಆದಷ್ಟು ಬೇಗ ಮಹಾಯೋಜನೆಯನ್ನು ತಯಾರು ಮಾಡ್ತೀವಿ. 1 ವರ್ಷದೊಳಗಡೆ ಮಹಾಯೋಜನೆ ಅಪ್ರೂವಲ್ ತಗೋತೀರಿ. ಆ ಯೋಜನಾ ಪ್ರಕಾರವಾಗಿ ಏನೇನಿದೆಯೋ ಅದ್ರ ಪ್ರಕಾರವಾಗಿ ಎಲ್ಲೆಲ್ಲಿ ಏನೇನು ವಲಯ ಹೋಗ್ತೋ ಅದ್ರ ಪ್ರಕಾರವಾಗಿ ನಾವು ಡೆವಲಪ್ಮೆಂಟ್ ಮಾಡ್ತೀವಿ. ನಿಮಗೆ ಸ್ಥಾನಮಾನ ಬೇಕಂತ ರಜೆ ಆಗ್ದವರೆಲ್ಲ ಉಳ್ಕೊಂಡು ಹೋದಾರಲ್ಲ? ಇಲ್ಲ, ನಾನು ಕೇಳಿಲ್ಲ. ಯಾರಿಂದೇನು ಹೋದರಲ್ಲ. ಅಲ್ಲ, ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಹಾಗೂ ಈ ಪ್ರಾಧಿಕಾರ ಆಗ್ಬೇಕಾದಾಗ ಅದರಿಂದ ಹೆಚ್ಚು ನಾನು ಓಡಾಡಿದ್ರಿಂದ ನನಗೆ ಜವಾಬ್ದಾರಿ ಕೊಟ್ಟಿದ್ರು ಶಾಸಕರು, ವಿಧಾನ ಪರಿಷತ್ ಸದಸ್ಯರು. ಈ ಫೈಲಿಂದ ನೀನು ಓಡಾಡಪ್ಪ, ಇದನ್ನ ಮಾಡಿಸ್ಬೇಕು, ಈಗ ಅಗತ್ಯ ಇದೆ ವೇಮಗಲ್ಗೆ ಅಂತ. ನಾನು ಅದರಿಂದ ಓಡಾಡಿ ನಾನು ಶ್ರಮಪಟ್ಟು ಇದು ಮಾಡಿದ್ದಕ್ಕೆ ನೀನು ಸೂಕ್ತವಾಗಿದೆಯಾ, ಈ ಕೆಲಸವನ್ನು ನಿಭಾಯಿಸಲು ನೀನೇ ಸೂಕ್ತವಾಗಿದೆಯಾ ಅಂತೇಳಿ ಅವರೇ ನನ್ನ ಕರೆದು ಕೊಟ್ಟಿದ್ದಾರೆ.